ಕರಾವಳಿ ಭಾಗದಲ್ಲಿ ಮಳೆಯ ಆತಂಕಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ನಿರಂತರ ಮಳೆಗೆ ಏಕಾಏಕಿ ಬೃಹತ್ ಗೋಡೆಯೊಂದು ಕುಸಿದಿದೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಘಟನೆ ಜರುಗಿದೆ. ರಸ್ತೆಯ ಮೇಲೆ ಕುಸಿದು ಬಿದ್ದಿದೆ ಕಾಂಪೌಂಡ್ ವಾಲ್. ಅದೃಷ್ಟವಶಾತ್ ರಸ್ತೆಯಲ್ಲಿ ಜನ ಇಲ್ಲದೆ ಇದ್ದಿದ್ದಕ್ಕೆ ಭಾರಿ ಅನಾಹುತವೊಂದು ತಪ್ಪಿದೆ. ಆವರಣ ಗೋಡೆ ಕುಸಿದು ರಭಸಕ್ಕೆ ಕಿತ್ತು ಹೋಗಿದೆ ಮನೆಯ ಗೇಟ್. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅತಿಯಾಗಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಗೋಡೆ ಕುಸಿತ ಆಗಿರುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ದಾಖಲಾಗಿಲ್ಲ. ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೊ ಹಾಗಾಗಿ ಬೃಹತ್ ಗೋಡೆ ಕುಸಿತವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಆಗಿರುವಂತಹ ಘಟನೆ ಇದು. ರಸ್ತೆಯ ಮೇಲೆ ಕುಸಿದು ಬಿದ್ದಂತಹ ಕಾಂಪೌಂಡ್ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೃಹದಾಕಾರದ ಗೋಡೆ ಕುಸಿತವಾಗಿದೆ. ಗೋಡೆ ಕುಸಿತ ಆದ ತಕ್ಷಣ ಗೇಟ್ ಯಾವ ರೀತಿಯಾಗಿ ಮುರಿದು ಬಿದ್ದಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಮತ್ತೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯ ನೀರು ಕೂಡ ನಿಂತಿತ್ತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಆ ಒಂದು ಗೋಡೆ ಕುಸಿತ ಆದಂತಹ ರಭಸಕ್ಕೆ ನೀರು ಕೂಡ ಚಿಮ್ಮಿದೆ ಮತ್ತೆ ಗೇಟ್ ಕೂಡ ಮುರಿದು ಬಿದ್ದಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಷ್ಟರ ದೊಡ್ಡ ಮಟ್ಟದ ಗೋಡೆ ಕುಸಿತವಾಗಿದೆ. ಸಂಚಾರ ಅಸ್ತವ್ಯಸ್ತ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಮನೆಯ ಮುಂಭಾಗ ಅಳವಡಿಸಿದಂತಹ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ. ಸದ್ಯಕ್ಕೆ ಮನೆಯ ಮುಂಭಾಗ ಇರುವಂತಹ ಗೇಟ್ ಕಂಪ್ಲೀಟ್ ಆಗಿ ಹಾಳಾಗಿದೆ ಮತ್ತೆ ಗೋಡೆ ಕೂಡ ಸ್ವಲ್ಪ ಕುಸಿತ ಆಗಿದೆ. ಇನ್ನೊಂದು ಗೋಡೆ ಕುಸಿತ ಆಗಿ ಬಿದ್ದಿರುವಂತಹ ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ. ಅದೃಷ್ಟವಶಾತ್ ಯಾರು ಆ ಕ್ಷಣದಲ್ಲಿ ಮನೆಯಿಂದ ಹೊರಗಡೆ ಯಾರು ಇರಲಿಲ್ಲ. ಮಳೆ ಆಗ್ತಾ ಇತ್ತಲ್ಲ, ಸೊ ಹಾಗಾಗಿ ದೊಡ್ಡ ಅನಾಹುತ ಒಂದು ತಪ್ಪಿದೆ. ನೋಡಿ ಬೃಹದಾಕಾರದ ಗೋಡೆ ಯಾವ ರೀತಿಯಾಗಿ ಕುಸಿತ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಗೋಡೆ ಕುಸಿತ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗೋಡೆ ಕುಸಿತ ಆಗಿದೆ. ಆ ರಭಸಕ್ಕೆ ಯಾವ ರೀತಿಯಾಗಿ ಈ ಒಂದು ಗೇಟ್ ಕುಸಿತ ಬಿದ್ದಿದೆ, ಕುಸಿತವಾಗಿ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ತೆರವು ಕಾರ್ಯಾಚರಣೆಯನ್ನು ಮಾಡುವುದನ್ನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ಕುರಿತು ನನ್ನ ಕಲೀಗ್ ಆದಿತ್ಯ ರಾವ್ ಚಿಚ್ಚಾಟನ ಕೂಡ ನಡೆಸಿದ್ದಾರೆ. ನೋಡ್ತಾ ಹೋಗೋಣ. ಕರಾವಳಿಯ ರಣಭೀಕರ ಮಳೆಗೆ ನಗರಾದ್ಯಂತ ಭಾರಿ ಅನಾಹುತವೇ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಇರುವಂಥದ್ದು ಮಂಗಳೂರಿನ ಸುವರ್ಣ ನಗರ ಆ ಪ್ರದೇಶದಲ್ಲಿ. ಇಲ್ಲಿ ನಡೆದಂತಹ ಅಂದರೆ ಮುಖ್ಯ ರಸ್ತೆ ಅಂದರೆ ಸುವರ್ಣ ನಗರದ ಮುಖ್ಯ ರಸ್ತೆಯಲ್ಲಿ ಕಾಂಪೌಂಡ್ ವಾಲ್ ಕುಸಿದ ಪರಿಣಾಮವಾಗಿ ರಸ್ತೆ ಬ್ಲಾಕ್ ಆಗಿರುವಂಥದ್ದು ನಾವು ಹಿಂದೆ CCTV ದೃಶ್ಯದಲ್ಲಿ ಕೂಡ ಗಮನಿಸಿರ್ಬೋದು. ಬೀಳುವಂತಹ ಕಾಂಪೌಂಡ್ ವಾಲ್ ಬೀಳುವಂತಹ ದೃಶ್ಯ ರಣಭೀಕರವಾಗಿತ್ತು. ಯಾಕಂದರೆ ಒಂದು ನಿಟ್ಟಿನಲ್ಲಿ ಯಾರಾದರೂ ಅದರ ಅಡಿಯಲ್ಲಿ ಸಿಲುಕಿಕೊಂಡಿದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು. ಅಂದರೆ ಯಾವುದೇ ದೇವರ ಒಂದು ಕೃಪೆಯಿಂದಾಗಿ ಯಾವುದೇ ಅಂತಹ ಘಟನೆಗಳು ನಡೆದಿಲ್ಲ. ಈ ಕಾಂಪೌಂಡ್ ವಾಲ್ ಬೀಳುವಂತಹ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಸಂಚರಿಸ್ತಿಲ್ಲ. ಆ ಎಲ್ಲ ಬೀಳುವಂತಹ ಎಲ್ಲ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈ ಕಾಂಪೌಂಡ್ ವಾಲ್ ಬಿದ್ದ ಪರಿಣಾಮವಾಗಿ ನೇರದಲ್ಲಿ ಪಕ್ಕದಲ್ಲೇ ಇದ್ದಂತಹ ಮನೆಯ ಗೇಟ್ಗಳು ಯಾವ ರೀತಿಯಾದಂತಹ ಪರಿಸ್ಥಿತಿ ಅಂದರೆ ತುಂಬ ದೂರಕ್ಕೆ ಹೋಗಿರುವಂಥದ್ದು. ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಬಗಳು ಕೂಡ ಬಿದ್ದಿರುವಂತಹ ದೃಶ್ಯಗಳನ್ನು ನಾವು ಕಾಣಬಹುದು. ಜೊತೆಗೆ ಈಗ ಯಂತ್ರದ ಮುಖಾಂತರವಾಗಿ ಕಲ್ಲನ್ನು ಸೈಡ್ಗೆ ಹಾಕುವಂಥ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಈ ಒಂದು ಅತಿ ಎತ್ತರದ ಕಾಂಪೌಂಡ್ ವಾಲ್ ಪಕ್ಕದಲ್ಲೇ ಆಸ್ಪತ್ರೆ ಕೂಡ ಇರುವಂಥದ್ದು. ಆಸ್ಪತ್ರೆಯ ಕಾಂಪೌಂಡ್ ವಾಲ್ ಬಿದ್ದ ಪರಿಣಾಮವಾಗಿ ಸಂಪೂರ್ಣವಾಗಿ ಕಲ್ಲುಗಳು ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರುವಂಥದ್ದು. ಜೊತೆಗೆ ಪಕ್ಕದ ಮನೆಯ ಗೇಟ್ ಏನಿದೆ ಜೊತೆಗೆ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಹಾನಿಗೆ ಆಗಿರುವಂಥದ್ದು. ಜೊತೆಗೆ 2 ಲೈಟ್ ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಇದು ಕಳೆದ ರಾತ್ರಿ ಸುರಿದಂತಹ ಮಳೆಗೆ ನಡೆದಂತಹ ಘಟನೆ ಆಗಿದೆ. ಸಂಪೂರ್ಣವಾಗಿ ಒಂದು 40ರಿಂದ 70 ಮೀಟರ್ನಷ್ಟು ಉದ್ದದಾದಂತಹ ಕಾಂಪೌಂಡ್ ವಾಲ್ ಆಗಿದೆ. ಇದು ಸಂಪೂರ್ಣವಾಗಿ ಒಂದು ನೀರಿಗೆ ಅಥವಾ ಈ ಮಳೆಗೆ ಧರಾಶಾಯಿಯಾಗಿರುವಂಥದ್ದು. ಜೊತೆಗೆ ಅತ್ಯಂತ ಯಾರಾದರೂ ಇದ್ರೆ
ತುಂಬಾ ದೊಡ್ಡ ಅನಾಹುತ ಸಂಭವಿಸ್ತಿತ್ತು. ಇದಕ್ಕೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಇದು ಘಟನೆ ಎಷ್ಟೊತ್ತಿಗೆ ನಡೆದಿರುವಂತದ್ದು, ಜೊತೆಗೆ ಏನೆಲ್ಲ ಆಯ್ತು ಸರ್ ಈ ಘಟನೆ? ನೀವು ಇಲ್ಲಿದ್ರಿ? ನಾವು ಆಕ್ಚುಲಿ ಹೊರಗೆ ಹೋಗ್ಲಿಕ್ಕಂತ ನಾವು ರೆಡಿಯಾಗಿ ಬರ್ತಿದ್ವಿ, ಒಳಗಿಂದ ಜಸ್ಟ್ ಬರ್ತಿದ್ವಿ. ಇಲ್ಲಿ ಗಾಡಿಯಲ್ಲಿ ಕೂತ್ಕೊಳ್ಳುವಷ್ಟರಲ್ಲೇ ಒಂದು ಅನಾಹುತ ನಡೆದಿದೆ. ಇದೆಲ್ಲ ಬೌಂಡ್ರಿ ವಾಲ್ ಸಾಧಾರಣ ಒಂದು 80 ಫೀಟ್ ತನಕ ಕೊಲಾಪ್ಸ್ ಆಗಿ ಸಡನ್ ಬಿದ್ದಿದೆ. ಸ್ಲೋ ಬೀಳಲಿಲ್ಲ, ಸಡನ್ ಆಗಿ ಬಿತ್ತು ಒಮ್ಮೆನೆ. ಮತ್ತೆ ಒಂದು ಹೀಗೆ ವಾತಾವರಣ ಕ್ರಿಯೇಟ್ ಆಯ್ತು ಇಲ್ಲಿ, ಅಂದ್ರೆ ಎಲ್ಲ ನೀರೆಲ್ಲ ಬಂದು ತುಂಬಿತು. ಮತ್ತೆ ನಾವು ಏನ್ ಮಾಡಿದ್ವಿ, ಇಮಿಡಿಯೇಟ್ಲಿ ನಮಗೆ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ಬಂತು. ಆದ್ರೂ ಸಹ ನಾವು ಹೋಗಿ ಬೇಗ ಬೇಗ ಎಲ್ಲ ಕಲ್ಲುಗಳನ್ನೆಲ್ಲ ಸೈಡ್ ಮಾಡಿ ಸ್ವಲ್ಪ ನೀರು ಹರಿಯುವ ವ್ಯವಸ್ಥೆ ಮಾಡಿ ಕೊಟ್ಟೆವು ನಾವು. ಮತ್ತೆ ಒಂದು ನಿಮಿಷ ಆಚೆ ಆದಿದ್ರೆ ಒಂದು 5 ಬೈಕ್ ಪಾಸ್ ಆಯ್ತು. ಅಂದ್ರೆ ನಮ್ಮ ಸಿಸಿಟಿವಿ ಇದೆ, ಅದರಲ್ಲಿ ನಾವು ಕ್ಯಾಪ್ಚರ್ ಮಾಡಿದ್ದೇವೆ. ಬೈಕ್ ಒಂದು ಪಾಸ್ ಆಯ್ತು, 5 ಬೈಕ್ ಪಾಸ್ ಆಯ್ತು. ಆನಂತರ ಒಂದು 2 ರಿಕ್ಷಾ ಪಾಸ್ ಆಗಿದೆ. ಆದ್ರೆ ಸಹ ಅದು ಬೀಳೋ ಸಿಚುವೇಶನ್ ಅಲ್ಲಿ ಯಾರು ನಡ್ಕೊಂಡು ಹೋಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾವು ನೋಡಿದ್ದೇವೆ ಕ್ಲಿಯರ್ಲಿ, ಯಾರು ನಡ್ಕೊಂಡು ಹೋಗ್ತಿರ್ಲಿಲ್ಲ. ದೊಡ್ಡ ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ನಾವು ಕೂಡ ನಾನು ಗಾಡಿ ನಾರ್ಮಲ್ ಇಲ್ಲಿಂದ ರಿವರ್ಸ್ ತೆಗೆಯೋದು ಹೊರಗೆ ಹೋಗುವಾಗ 1 ನಿಮಿಷ ಆಚೆ ಆದಿದ್ರೆ ನಾವು ಒಂದು 5 ಜನ ಗಾಡಿಯಲ್ಲಿ ಇರ್ತಿದ್ವಿ. ಅದು ಕಾಂಪೌಂಡ್ ವಾಲ್ ನಮ್ಮ ಗಾಡಿ ಮೇಲೇನೆ ಬೀಳ್ತಿತ್ತು. ಎಲ್ಲ ಗಾಡಿ ಮೇಲೆ ಬಿದ್ದು ಎಲ್ಲ ಅಪ್ಪಾಚಿ ಆಗ್ತಿತ್ತು, ಹಾಗೆ ಆಗ್ತಿತ್ತು. ಆ ಸಿಚುವೇಶನ್ ಇತ್ತು. ಹಾಗಾಗಿ ಮತ್ತೆ ಸ್ಥಳೀಯರೆಲ್ಲ ಸ್ವಲ್ಪ ಬಂದು ಸ್ವಲ್ಪ ಇಲ್ಲಿ ಕಲ್ಲೆಲ್ಲ ಸ್ವಲ್ಪ ಆಚೆ ಈಚೆ ಮಾಡಿ ಸ್ವಲ್ಪ ನೀರು ಹೋಗುವ ವ್ಯವಸ್ಥೆ ಮಾಡಿ ಕೊಟ್ಟರು ನಮಗೆ. ಸರ್, ಈಗ ಇದು ಮುಖ್ಯ ಕಾರಣ ಏನು ಅಂತ ಸರ್ ಬೀಳ್ಲಿಕ್ಕೆ? ನೀವು ಹಿಂದೆ ಏನಾದರೂ ಇದು ಬೀಳ್ತದಿಂದ ನಿಮಗೆ ಮಾಹಿತಿ ಇತ್ತಾ? ಇದಕ್ಕೆ ಸಂಬಂಧಪಟ್ಟವರ ಹತ್ರ ಮಾತಾಡಿದ್ದೀರಾ ಸರ್? ನಾವು ಆಕ್ಚುಲಿ ಹೋಗಿ ಫಾದರ್ ಮಲಸಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರಿಗೆ. ಜಸ್ಟ್ ಹೀಗೆ ಬಂದು ಚೆಕ್ ಮಾಡಿ, ಅಂದ್ರೆ ಒಂದು ಏಪ್ರಿಲ್ ಮೇ ಟೈಮಿನಲ್ಲಿ ಎಲ್ಲ ನೀರೆಲ್ಲ ಸ್ವಲ್ಪ ಹೊರಗೆ ಬರ್ತಿತ್ತು, ಲೀಕ್ ಆಗಿ ಬೌಂಡ್ರಿಯಿಂದ ಹೊರಗೆ ಬರ್ತಿತ್ತು. ಹಾಗಾಗಿ ನಾವು ಮೊದಲೇ ಅವರೊಂದು ಏನು ಪ್ರಿವೆನ್ಷನ್ ತಗೊಳ್ತಾರ ಏನು ಗೊತ್ತಿಲ್ಲ, ಆದ್ರೆ ನಾವು ಹೋಗಿ ಹೇಳಿದ್ದೇವೆ ಅವರಿಗೆ ಹೀಗೆ ಆಗಿದೆ ಅಂತ ಮತ್ತೆ ಅವರು ಬಂದು ವಿಡಿಯೋ ಮತ್ತೆ ಫೋಟೋ ತೆಗೆದೆಲ್ಲ ಹೋಗಿದ್ದಾರೆ. ಮತ್ತೆ ಆನಂತರ ಏನು ಆಕ್ಷನ್ ತಗೊಳ್ಳಿಲ್ಲ ಅವರು. ಮತ್ತೆ ಈಗ ಜೋರಾಗಿ ಮಳೆ ಬೀಳುವ ಕಾರಣದಿಂದ ಮಣ್ಣೆಲ್ಲ ಸ್ವಲ್ಪ ಒದ್ದೆ ಆಗಿ ಮೇ ಬಿ ಅದು ಸಡನ್ ಆಗಿ ಎಲ್ಲ ಕಂಪ್ಲೀಟ್ ಕೊಲಾಪ್ಸ್ ಆಗಿದೆ. ಇವಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಮುಖ್ಯವಾಗಿ ಏನೆಲ್ಲ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಎಲ್ಲರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಎಲ್ಲೆಲ್ಲ ದೊಡ್ಡ ಕಾಂಪೌಂಡ್ ವಾಲ್ ಇದೆ ಮತ್ತು ಗುಡ್ಡ ಕುಸಿತದ ಭೀತಿ ಇದೆ, ಅಲ್ಲಿಂದ ಜನರು ಹೊರಗೆ ಬರಬೇಕು. ಜೊತೆಗೆ ಜನರು ಕೂಡ ಈ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳುವಂಥದ್ದು ಜಿಲ್ಲಾಡಳಿತ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.